ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸ್ಟೇಷನ್ ಮಾತಾಡ್ತಿರೋದು. ಇದು ಒಂದು ವಿಲೇಜ್ ಬಸ್ ಸ್ಟಾಪ್. ಇದು ಈ ರಸ್ತೆ ಇದೆಯಲ್ಲ, ಇದು ಕೂಡ ಸರ್ಕಾರಿ ರಸ್ತೆ. ವಿಲೇಜಿಂದ 1 ಕಿಲೋಮೀಟ್ರ್ ಆಗುತ್ತೆ. ಆ 1 ಕಿಲೋಮೀಟ್ರ್ ಕೂಡ ಕಾಂಕ್ರೀಟ್ ರೋಡಿಂದ ಇಲ್ಲಿ ತನಕ 1 ಕಿಲೋಮೀಟ್ರ್ ಇದೇ ರೀತಿ ಮಡ್ ರಸ್ತೆ ಇದು. ಸೊ ಇಲ್ಲಿಂದ ಶುರುವಾಗುತ್ತೆ. ಏನು ಬೇಲಿ ಇದೆಯಲ್ಲ, ಈ ಬೇಲಿಯಿಂದ ಆ ಕಡೆ ಶುರುವಾಗುತ್ತೆ. ಇದೆಲ್ಲ ಏನು ಕಲ್ಗುಡ್ಡೆ ಎಲ್ಲ ಇದೆಯಲ್ಲ, ಇದು ಖರಾಬ್ ಲ್ಯಾಂಡ್ ಇದು. ಸೊ ನೀವು ಹೇಗೆ ಉಪಯೋಗಿಸ್ಕೊತೀರೋ ಅದು ನಿಮಗೆ ಸೇರ್ತಿದ್ದು. ಬಟ್ ಇಲ್ಲಿಂದ ಪಟ್ಟ ಲ್ಯಾಂಡ್ ಇಲ್ಲಿಂದ ಶುರುವಾಗುತ್ತೆ. ಸರ್ವೆ ನಂಬರು ಸುಮಾರು ಒಂದು 400 ಅಡಿ ಬರುತ್ತೆ ರೋಡ್ ಫೇಸಿಂಗ್ ಇದು. ಈ ಬೇಲಿ ಎಲ್ಲ ತೆಗೆದು ಫೆನ್ಸಿಂಗ್ ಮಾಡಿದ್ರೆ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಏಕೆಂದರೆ ಇದು 400 ಅಡಿ ರೋಡ್ ಬಿಡ್ತಾ ಇದೆ. ಇದು ನೋಡಿ, ಈ ಕಲ್ಲಿದೆಯಲ್ಲ, ಈ ಕಲ್ಲಿಂದ 400 ಅಡಿ ಆ ಕಡೆಗೆ. ಈಗಾಗಲೇ ನಾನು ಆ ರೋಡ್ ಹತ್ರ ಕಲ್ಲೆಲ್ಲ ಇದೆಯಲ್ಲ, ಇದನ್ನು ನೀವು ಖರಾಬ್ ಥರ ನೀವು ಹೇಗೆ ಉಪಯೋಗಿಸ್ಕೊತೀರೋ ಅದು ನಿಮಗೆ ಸೇರಿದ್ದು ಅಂತ ಹೇಳಿದ್ನಲ್ಲ, ಅಲ್ಲಿಂದ ಇಲ್ಲಿ ತನಕ ಸುಮಾರು 400 ಅಡಿ ಅಗಲ ಇದೆ ಲ್ಯಾಂಡ್ ಇದು. ಇದು ಒಟ್ಟು 39 ಕುಂಟೆ, 1 ಕುಂಟೆ ಕಡಿಮೆ 1 ಎಕರೆ. ಇದು ಕೂಡ ಇದು ಜನರಲ್ ಪ್ರಾಪರ್ಟಿ. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇಲ್ಲಿ ವಿಶೇಷ ಏನಂತಂದರೆ, ಫಸ್ಟ್ ಇವರು 45 ಲಕ್ಷ ಫಿಕ್ಸ್ ಮಾಡಿದ್ದಾರೆ ಟೋಟಲಿ. ಈ ಬಾರ್ಡ್ರ್ ಇದೆಯಲ್ಲ ನೋಡಿ, ಇಲ್ಲಿಂದ ಸ್ಟ್ರೈಟು ಅಲ್ಲೊಂದು ಹಸು ಮೇಯ್ತಾ ಇದೆಯಲ್ಲ, ಅಲ್ಲಿ ತನಕ ಕೂಡ ಹೋಗ್ತಿದೆ. ಇವರು 45 ಲಕ್ಷ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಇದು ಮೇಜರ್ ವಿಚಾರ. ಎರಡನೇದಾಗಿ, ಈ ಲ್ಯಾಂಡ್ ಓನರು ಇಬ್ಬರು, ತಂದೆ ತಾಯಿ ಇಬ್ಬರು ಡೆತ್ತು. ಇದು ಮಗನ ಹೆಸರಿಗೆ ಖಾತೆ ಆಗುತ್ತೆ ಇವಾಗ. ಈತನಿಗೆ ಒಬ್ಬನೇ ಮಗ. ಏನು ಪೇರೆಂಟ್ಸ್ ಸತ್ತೋಗಿದ್ದಾರಲ್ಲ, ಅವ್ರಿಗೆ ಒಬ್ಬನೇ ಮಗ. ಅವ್ರಿಗೆ 3 ಹೆಣ್ಣು 2 ಗಂಡು. ಸೊ ಎಲ್ಲರಿಗೂ ಮದುವೆ ಆಗಿದೆ. ಸೊ ಹಾಗಾಗಿ ಇದೊಂದು 6 ತಿಂಗಳು ಟೈಮ್ ಬೇಕಾಗುತ್ತೆ ಇದೆಲ್ಲ ಕ್ಲಿಯರ್ ಆಗಬೇಕಾದ್ರೆ. ಸೊ ಹಾಗಾಗಿ ಇವಾಗ ಪ್ರೆಸೆಂಟ್ ಯಾರಿದ್ದಾರೆ ವಂಶವೃಕ್ಷ ಪ್ರಕಾರ ನಿಮಗೆ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಒಂದು 6 ರಿಂದ 7 ತಿಂಗಳುಗಳ ಕಾಲ ಇದಕ್ಕೆ ಟೈಮ್ ಸಿಗುತ್ತೆ. ಸೊ ಅಗ್ರಿಮೆಂಟ್ಗೆ ಅವರು 10 ಲಕ್ಷ ಫೈನಲಾಗಿ ಅವರು ಕೇಳ್ತಾಯಿದ್ದಾರೆ. ಸೊ ಇದು ಇರೋವಂತಹ ವಾಸ್ತವಾಂಶ. ಇದು ಮೈಸೂರು ರಿಂಗ್ ರೋಡಿಂದ 38 ಕಿಲೋಮೀಟ್ರ್ ಆಗುತ್ತೆ. ಊಟಿ ರೋಡಿಂದ 8 ಕಿಲೋಮೀಟ್ರ್ ಆಗುತ್ತೆ. ವಿಲೇಜಿಂದ 1 ಕಿಲೋಮೀಟ್ರ್ ಆಗುತ್ತೆ. ಇದು ರೋಡ್ಗೆ ತುಂಬ ವಿಶಾಲವಾಗಿದೆ ಜಾಗ. ಸೊ ಇದು ಟೋಟಲ್ 39 ಕುಂಟೆ. ಇದು ಬೇಕಾದ್ರೆ 20 ಕುಂಟೆ ಇಬ್ಬರಿಗೆ ಮಾರ್ಬೋದು. ಇದನ್ನು ಒಬ್ರಿಗೆ 19 ಕುಂಟೆ, ಒಬ್ರಿಗೆ 20 ಕುಂಟೆ. ಸೊ ಆ ಥರನೂ ಕೂಡ ಚೆನ್ನಾಗಿದೆ. ಸೊ ಇದು ಇನ್ವೆಸ್ಟ್ರ್ ಯಾರು ಇದ್ದರೂ ಕೂಡ ಇದನ್ನು ಮಾಡ್ಬೋದು, ಏಕೆಂದರೆ ಕಾಲಾವಕಾಶ ಸಿಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಇದೇ ಲ್ಯಾಂಡಿಂದ 3ನೇ ಲ್ಯಾಂಡಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಇದೆ. ಸುಮಾರು ಒಂದು 5-6 ಫಾರ್ಮ್ ಲ್ಯಾಂಡ್ ಇದೆಯಲ್ಲ ಉದ್ದಕ್ಕೂ ಕೂಡ.